ವಿಶ್ವಗುರು ಬಸವಣ್ಣನವರ 892ನೆಯ ಜಯಂತಿ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ನಮ್ಮ ನಡಿಗೆ ಮಾನವೀಯತೆಯ ಕಡೆಗೆ ಘೋಷವಾಕ್ಯದೊಂದಿಗೆ ಸಾಮೂಹಿಕ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶ್ರೀ ಗೌರಿಶಂಕರ ದೇವಸ್ಥಾನದಿಂದ ಹೊರಟ ಸಾಮೂಹಿಕ ನಡಿಗೆ ಬಸವೇಶ್ವರ ವೃತ್ತದವರೆಗೂ ನಡೆಯಿತು. ಬಳಿಕ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಸಾಮೂಹಿಕ ವಚನ ಪಠಣ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕರಿಗೆ ಗಾಂಜಾ ಹೊಡೆಸಿ ಕಳ್ಳತನ ಮಾಡಿಸ್ತಾ ಇದ್ದಂತಹ ಲೇಡಿ ರೌಡಿ ಶೀಟರ್ ಶಬ್ರೀನ್ ತಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ, ಹಲ್ಲೆ, ರಾಬರಿ ಸೇರಿದ ಹಾಗೆ ಹಲವು ಪ್ರಕರಣಗಳಲ್ಲಿ ರೌಡಿ ಶೀಟರ್ ಶಬ್ರೀನ್ ತಾಜ್ ಭಾಗಿಯಾಗಿದ್ದಳು. ಹೀಗಾಗಿಯೇ ಆಕೆಯ ಮೇಲೆ ರೌಡಿ ಶೀಟರ್ ತೆರೆಯಲಾಗಿತ್ತು. ನೀಲುವ ಎಂಬುವ ಮತ್ತೊಬ್ಬ ಮಹಿಳೆ ಜೊತೆಗೆ ಸೇರ್ಕೊಂಡು ಅಪ್ರಾಪ್ತ ಬಾಲಕರಿಗೆ ಗಾಂಜಾ ಹೊಡೆಸಿ ಆಟೋದಲ್ಲಿ ತೆರಳಿ ಮನೆಗಳನ್ನು ಗುರುತಿಸಿ ಕಳ್ಳತನ ಮಾಡ್ತಾ ಇದ್ಲು. ಸದ್ಯ ಶಬ್ರೀನ್ ತಾಜ್ ಹಾಗೂ ನೀಲು ಬಂಧಿಸಿರುವಂತಹ ಪೊಲೀಸರು 160 ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದಂತಹ ಆಟೋ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಕೆಆರ್ ಪುರಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕೆಜಿಎಫ್ನ ಕುಖ್ಯಾತ ಮನೆಗಳ್ಳ ಅಜ್ಜು ಅಲಿಯಾಸ್ ಜ್ಞಾನ ಪ್ರಕಾಶ್ನನ್ನ ಬಂಧಿಸಿದ್ದಾರೆ. ಕೆಜಿಎಫ್ನ ಸುಸೇನ್ ಪಾಳ್ಯದ ಜ್ಞಾನ್ ಪ್ರಕಾಶ್ ಕಬ್ಬಿಣದ ಸಲಾಖೆಯಿಂದ ಮನೆ ಬಾಗಿಲು ಒಡೆದು ಕಳ್ಳತನ ಮಾಡ್ತಾ ಇದ್ದ. ಸಿಸಿಟಿವಿಯನ್ನು ಆಧರಿಸಿ ಅಜ್ಜು ಜೊತೆಗೆ ಮತ್ತೋರ್ವ ಕೆಜಿಎಫ್ನ ಕುಖ್ಯಾತ ಮನೆಗಳ್ಳ ನರಸಿಂಹಲುನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 400 ಗ್ರಾಂ ಚಿನ್ನಾಭರಣ ಹಾಗೂ 1 ಕೆಜಿ ಬೆಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.